ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ತುಂಬ ಅಂದರೆ ತುಂಬ ರುಚಿಯಾಗಿರ್ತಕ್ಕಂಥ ಚಕ್ಲಿಯನ್ನು ಹೇಗೆ ಮಾಡೋದು ಅಂತೇಳಿ. ತುಂಬ ಅಂದರೆ ತುಂಬ ಈಸಿ. ಇದು ನೋಡಿ ಎಷ್ಟು ಗರಂ ಗರಂ ಅಂತವೆ ಅಂತ ನೋಡಿ. ಕೈಯಲ್ಲಿ ಮುರಿದ್ರೆ ಎಷ್ಟು ಇದಾವೆ, ಎಷ್ಟು ಕರಂ ಕುರುಮ್ ಅಂತವೆ ಅಂತ ತಿಂದು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇದನ್ನು ಮಾಡೋದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟು, ನೀವು ಯಾವುದಾರ ಕಪ್ ತಗೊಳ್ರಿ. 1 ಕಪ್ ಅಕ್ಕಿ ಹಿಟ್ಟು ನಾನು ನಿಮಗೆ ಸಣ್ಣ ಅಳತೆಯಲ್ಲಿ ತೋರಿಸಿದ್ದೀನಿ, ಯಾಕಂದರೆ ಫಸ್ಟ್ ಕಲೀರಿ ಅಂತ, ಆಮೇಲಿಂದ ಸುಲಭ ಆಗ್ತವೆ ಅಂತೇಳಿ. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡು ಸೈಡಿಗೆ ಸುರ್ಕೊಳ್ರಿ. ನಾನು ಹೆಂಗೆಲ್ಲಿ ಕುಟ್ಟಿ ತಗೊಂಡು ಆ ಥರ ತೊಗೋಬೇಕು ನೀವು. ಆಮೇಲಿಂದ 1.5 ಕಪ್ಪು ಕಡಲೆ ಹಿಟ್ಟು. ಇದು ಕಡಲೆ ಹಿಟ್ಟು ಬಂದು ಬೋಂಡ ಪಕೋಡ ಮಾಡ್ತೀವಲ್ಲ, ಪಕೋಡ ಮತ್ತು ಬೋಂಡ, ಆ ಕಡಲೆ ಹಿಟ್ಟಿದು, ಅದನ್ನು ತೊಗೋಬೇಕು ನೀವು. ಮತ್ತು ಹುರ್ಗಡ್ಲೆ ಹಿಟ್ಟು ತೊಗೋಬೇಡಿ, ಅದನ್ನು ಹಾಕಿ ಮಾಡ್ತಾರೆ. ಈ ರೆಸಿಪಿಗೆ ಅದು ಬೇಡ. ಇದು 1.5 ಕಪ್ಪು ಪಕೋಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನು. ನೀವು ಅದಕ್ಕಿಂತ ಒಂಚೂರು ಬೇಕಾದ್ರೆ ಕಡಿಮೆನೇ ತಗೊಳ್ಳಿ, ನೀವು ಮೈದಾ ಜಾಸ್ತಿ ತಿನ್ನಲ್ಲ ಅಂತಂದರೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಆಮೇಲೆ ಅಜ್ವಾನ ಅಥವಾ ಓಯಿನ್ ಕಾಳು ಅಂತ ಬರ್ತಾವಲ್ಲ ಅವು, ಅವನೊಂಚು ಹಿಂಗೆ ಉಜ್ಜಿ ಹಾಕ್ರಿ. ಹಿಂಗೆ ಘಮ 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 ಅಂತ ಬಿಟ್ಕೊಂತ ಘಮ ಬಿಡುತ್ತೆ. ಸ್ವಲ್ಪ ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಯಿತಾ. ಆಮೇಲಿಂದ 1-2 ಚಿಟಿಕೆ ಸೋಡಾ ಪುಡಿ. ನಾನು ಎಷ್ಟು ಹಾಕ್ತೀನಿ ನೋಡಿ, 2 ಚಿಟಿಕೆ, ಅದನ್ನು ಚೂರು ಅಷ್ಟನ್ನು 1-2 ಸತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆನ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಸಿ ಇದಕ್ಕೆ ಹಾಕ್ತಾಯಿದ್ದೀನಿ. ಕಾಸ್ಬೇಕು ಎಣ್ಣೆನ. ಬೆಣ್ಣೆ ಇದ್ದರೂ ಹಾಕಂತಾರೆ, ಬೆಣ್ಣೆ ಅದು ಕೈ ಸಿಗ್ಬೇಕಲ್ಲ ಬೇಕಂದ ತಕ್ಷಣ. ಹಂಗಾಗಿ ನಾನೇನು ಮಾಡಿದೆ, ಎಣ್ಣೆ ಕಾಸು ಹಾಕ್ಬೇಕು. ಎಣ್ಣೆ ಕಾಸು ಹಾಕ್ರಿ, ಏನಾಗಲ್ಲ, ಅದು ಚೆನ್ನಾಗಿರುತ್ತೆ. ಇದನ್ನೆಲ್ಲದನ್ನು ಒಂದು ಥರ ನೀಟಾಗಿ ಹಿಂಗೆ ನಾನೇನು ತೋರಿಸ್ತೀನಿ ಈ ಥರ ಮಾಡ್ಕೊಳ್ರಿ. ಇನ್ನೊಂದು ತಿಂತೀನಿ ನೋಡಿ ಚಕ್ಲಿ. ಗರಂ ಗರಂ ಅಂತ, ಕರಂ ಕುರುಮ್ ಅಂತ ಬಂದ. ಸ್ವಲ್ಪ ಎಳ್ಳು ಹಾಕೋಬೇಕು ಅದಕ್ಕೆ. ಆಮೇಲೆ ಎಳ್ಳನ್ನು ಹಾಕ್ಕೊಳ್ರಿ. ಅದೆಲ್ಲದನ್ನು ಹೊಂದಿಕೆ ಆಗೋ ಥರ ನೀಟಾಗಿ ಹಿಂಗೆ ಕಲಿಸ್ಕೊಬರ್ರಿ, ಎಲ್ಲ ಇದಾಗತ್ತಂಗೆ. ಆಮೇಲೆ ತೊಟ್ಟು ನೀರು ಹಾಕೊಂಡೇ ಅದನ್ನ ಚಿಮುಕ್ಸ್ಕೊಂಡು ಕಲಿಸ್ಕೊಂಬರ್ಬೇಕು. ಒಂದೇ ಸತಿ ಹಾಕೇಬಾರ್ದು ನೀರನ್ನ. ಚಿಮುಸ್ಕೊಂಡು ನೀಟಾಗಿ ಗಟ್ಟಿ ಕಲಿಸ್ಕೋಬೇಕು. ನಾನಿಲ್ಲಿ ಯಾವುದೊಂದು ಹದ ತೋರಿಸ್ತೀನಲ್ಲ, ಆ ಒಂದು ಹದಕ್ಕೆ ಬರೋ ತನಕ ಗಟ್ಟಿಗೆ ಚೆನ್ನಾಗಿ ಬಿಗೆ ಮೇಲೆ ಮಿದ್ದು ನಾದಿ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಕಡೆಗೂ ಹಿಡಿಯೋ ಥರ ಅದನ್ನ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಕಲಿಸ್ಕೋಬೇಕಾಗತ್ತೆ ನೀಟಾಗಿ. ನಾನಿಲ್ಲಿ ಯಾವ ಥರ ಕಲಿಸ್ತಾ ಇದ್ದೀನಿ ಆ ಥರ ಕಲಿಸ್ಕೊಳ್ರಿ ನೀವು ಚೆನ್ನಾಗಿ. ಈ ಟೈಮಲ್ಲಿ ಒಂದು ಚೂರು ಹಿಟ್ಟನ್ನು ತಿಂದು ನೋಡ್ರಿ. ಇದೇನಾದರೂ ಉಪ್ಪು ಖಾರ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಮತ್ತೆ ಇದನ್ನು ನೀವು ಕಲಿಸ್ಕೊಳ್ರಿ, ಅವಾಗ ಸರಿ ಹೋಗುತ್ತೆ. ಇಷ್ಟೊಂದು ಚೂರು ತಿಂದು ನೋಡ್ರಿ. ಬೇಕೇ ಬೇಡ್ರಿ, ನೀನು ರೆಸಿಪಿ ತೋರ್ಸಪ್ಪ ಅಂದರೆ ಹೊಸ ಚಕ್ಲಿ ತಿಂದ್ಕೊಂಡು ಕುಂತಿದೆಯಲ್ಲ ಅಂತೇಳಿ. ಕಲಸಿದ ಮೇಲೆ ಎಣ್ಣೆನೂ ಬಿಸಿಗೆ ಇಟ್ಬಿಟ್ರಿ ಸಿಮ್ಮಲ್ಲಿ. ನಾನಿಲ್ಲಿ 5 ನಿಮಿಷ ಅಂದರೆ ಸಾಕಿಟ್ಟು, ಜಾಸ್ತಿ ಏನು ಬೇಡ, ಒಂದು 5 ನಿಮಿಷ ಹಂಗೆ ಮುಚ್ಚಿಡ್ರಿ. ಇದನ್ನ ಪಾತ್ರೆ ಆ ಥರ ದಬಾಕಿ. ನಾನಿಲ್ಲಿ ಚಕ್ಲಿ ಶೇಪೇ ತಗೋತಾ ಇದ್ದೀನಿ. ನೀವು ಚಕ್ಲಿ ಶೇಪೇ ತಗೊಳ್ರಿ, ಇದಕ್ಕೆ ಚಕ್ಲಿನೇ ಹಸ. ಹುಷಾರಾಗಿ ಎಣ್ಣೆ ಸವರಿಕೊಳ್ರಿ ಒಳಗಡೆ. ಈಗಿನ ಅಂತವೆ ಶೇವಿಂಗ್ ಬ್ಲೇಡ್ ಆಗಿರ್ತವೆ, ಅಷ್ಟು ಚೂಪಿಗಿರ್ತವೆ. ಒಂಚೂರು ಆ ಕಡೆ ಹಿಂಗೆ ಅಂದ್ಬಿಟ್ರೆ ಕೈಯೇ ಕೊಯ್ದು ನಡಿ ಅಂತವೆ. ಹುಷಾರಾಗಿ ಎಣ್ಣೆ ಸವರಿಕೊಂಡು ಒಂಚೂರು ಅದನ್ನ ಹಾಕ್ಕೊಂಡು ಚಕ್ಲಿ ಒತ್ಕೋಬೇಕಾಗತ್ತೆ, ಆಯಿತಾ. ಭಾರಿ ಚೂಪಿಗಿರ್ತವೆ ಎಡ್ಜ್ಗಳು, ಹುಷಾರಾಗಿ ಒಂಚೂರಿಗೆ ಸವರಿಕೊಳ್ರಿ. ಅವೇನು ಕೈ ಬೆಳ್ಳುಗಳ ಸೀಳು ಬಿಡ್ತವೆ ಹಂಗೆ. ಮೊದಲಿನಂಥವೆಲ್ಲ ಇವಾಗೆಲ್ಲ ತೆಳ್ಳಗೆ ನಾಲಿಗೆ ಆಗಿರ್ತವೆ ಯಾವ ತಗೊಂಡ್ರು. ಅದು 2 ಕಡೆ ಹಿಂಗೆ ಒತ್ತೋದು ಬರುತ್ತಲ್ಲ, ಅದು ತಗೊಂಡ್ರೆ ಇನ್ನೂ ಅನುಕೂಲ. ಇದು ಸ್ವಲ್ಪ ತಿರುಗಿಸೋದು ಎಣ್ಣೆಗಾಯಿ ಆಗಿರುತ್ತಾ, ಅವು ಹಂಗೆ ಬೇರೆಯವ್ರ ಮಕ್ಕಳಿಂದ ಎತ್ಕೊಂಡ್ರೆ ಅವು ಹಂಗೆ ಜಾರು ಬೀಳ್ತಾವಲ್ಲ ಸಣ್ಣ ಹುಡುಗರು, ಹಂಗೆ ಜಾರು ಹೋಗ್ತಾವೆ ಇವು ಚಕ್ಲಿ ಒಳ್ಳು. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ರಿ. ಇದು ನೋಡಿ, ಇದನ್ನು ಚಕ್ಲಿ ಒಳ್ಳಿಗೆ ಹಾಕ್ಬೇಕಾರೆ ಒಂದು ಸತಿ ಏನು ತೊಗೊಂಡಿರ್ತೀರ ಅದು ಫುಲ್ ಹಾಕಬೇಕು ನೀವು. 2-3 ಪೋರ್ಷನ್ ಮಾಡಿ ಹಾಕೋಂಗಿಲ್ಲ ಇದಕ್ಕೆ. ಅವಾಗ ಏನಾಗ್ತಾವಪ್ಪ ಅಂದರೆ ಚಕ್ಲಿಗಳು ಕಿತ್ತೋಗ್ತವೆ. ಒಂದು ಸತಿ ಒಂದು ಉಂಡೆ ಮಾಡ್ಕೊಂಡಿದ್ರೆ ಅದೊಂದು ಹಾಕೋಬಿಡ್ಬೇಕು. ಅದು ಪೂರ್ತಿ ಆಗೋವರೆಗೂ ಅದನ್ನು ಇನ್ನೊಂದು ಅದ್ರ ಮೇಲೆ ಅಂಟಿಸ್ಬಾರ್ದು ಏನು.
ಇನ್ನೊಂಚೂರು ಹಾಕಿ ಹಿಟ್ಟನ್ನು ಹಾಕಿ ಇದು ಮಾಡಬಾರ್ದು. ಅದು ಬಾಂಡಿಂಗ್ ಅಂತ ಏನಿರುತ್ತೆ ಅದು ಒಂದೇ ಇದ್ರಾಗಿರ್ಬೇಕು ಅದು. ಆವಾಗ ಚಕ್ಲಿಗಳು ಕಿತ್ತೋಗಲ್ಲ. ನೀವು ಒಂದು ಸ್ವಲ್ಪ ಹಿಟ್ಟು ಹಾಕಿರ್ತೀರ, ಆಮೇಲಿಂದ ಅದ್ರ ಮೇಲೆ ಇನ್ನೊಂಚೂರು ಹಿಂಗೆ ಅಂಟ್ರಿಸೋದು, ಆಮೇಲೆ ಒತ್ತೋದು ಮಾಡಿದರೆ ಏನಾಗುತ್ತೆ ಅದು ಬೇರೆ ಬೇರೆ ಆಗಿ ಚಕ್ಲಿಗಳು ಅವು ಕಿತ್ತೋಗ್ತಾವೆ ಇದು ಮಾಡ್ಬೇಕಾರೆ. ಇವಾಗ ಬಿಗೆ ಮೇಲೆ ಚಕ್ಲಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಒತ್ತಿಗೆ ಬರ್ರಿ. ಅಷ್ಟೇ ನೋಡಿರಿ. ಇದ್ರಾಗೇನು ಅಂಥ ಭಾರಿ ಗನಾಂಧಾರಿ ಕೆಲಸ ಏನೂ ಇಲ್ಲ. 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ಪು ಕಡಲೆ ಹಿಟ್ಟು, ಆಯಿತಾ. 1 ಚಮಚದಷ್ಟು ಮೈದಾ ಹಿಟ್ಟು, ಆಯಿತು. ನಿಮಗಿನ್ನೂ ಮೈದಾ ಹಿಟ್ಟು ಹೇಳ್ಬೇಕಂತಂದ್ರೆ ಜಾಸ್ತಿ ಅಳತೆಗೆ ಮಾಡ್ಕೊತಿದ್ದೀರಾ ಅಂತಂದರೆ 1 ಕಪ್ಪು ನೀರು ಕುಡಿಯೋ ಕಪ್ಪಲ್ಲಿ ಮಾಡ್ಕೊತಿದ್ದೀರಿ ಅಂದರೆ 1 ಕಪ್ ಅಕ್ಕಿ ಹಿಟ್ಟು, 1.5 ಕಪ್ ಕಡಲೆ ಹಿಟ್ಟು, 1/4 ಕಪ್ಪಿಗಿನ ಒಂಚೂರು ಕಡಿಮೆ ಮೈದಾ ಹಿಟ್ಟು, ಆಯಿತಾ. ಭಾರಿ ಚೆನ್ನಾಗಿರ್ತವೆ, ರುಚಿ ಅಂತ ಹಂಗಿರಲ್ಲ ಹೋಗ್ರತ್ತ. ನೀವೇ ವಾರದಾಗ 2 ಸತಿ ಮಾಡ್ಕೊಂಡು ತಿಂದುಬಿಡ್ತೀರ ಅನ್ಸುತ್ತೆ. ಒಂದೇದಾರು ನೀವು ಟ್ರೈ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರ್ತವೆ. ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡಿರಿ, ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಚಕ್ಲಿ ಒತ್ಕೊಂಬರ್ರಿ. ಅದೇ ನಾನು ಹೇಳಿದ್ನಲ್ಲ, ಚಕ್ಲಿಗಳು ಹಳೆ ಕಾಲದವು ಬರ್ತಿದ್ವಲ್ಲ ಹಿಂಗೆ ಒತ್ತವು, ಆ ಕಡೆ ಒಂದು ಹ್ಯಾಂಡ್ಲು ಈ ಕಡೆ ಒಂದು ಹ್ಯಾಂಡ್ಲು ಅಂಥವಾದರೆ ಅವು ಚೆನ್ನಾಗಿ ಹಿಂಗೆ ಬಿಗೆ ಮೇಲೆ ಒತ್ಬೋದು. ಇವು ಹಂಗಂಗೆ ಜಾರ್ಕೊಂಡೇ ಹೋಗ್ತವೆ. ಇವು ಒಂಥರ ಚೆನ್ನಾಗಿ ಬರ್ತವೆ. ಮೈದಾ ಹಿಟ್ಟು ಹಾಕೋದ್ರಿಂದ ರುಚಿನೂ ಚೆನ್ನಾಗಿ ಬರ್ತವೆ. ಅದೊಂಥರ ಜಿಗಿನೂ ಚೆನ್ನಾಗಿ ಬಂದಂಗೆ ಆಗಿರುತ್ತೆ. ಚಕ್ಲಿಗಳು ಇದಾಗಲ್ಲ, ಭಾರಿ ಚೆನ್ನಾಗಿರ್ತವೆ. ಏನೋ ಅಂತಾರೆ ಕೆಲವರು ಮೈದಾ ಒಳ್ಳೆಯದೆಲ್ಲ ಬಳಸಬಾರ್ದು ಹಂಗೆ ಹಿಂಗೆ ಅಂಥೇಳಿ. ಏನು ಹೊರಗಡೆ ನಾವು ಏನೆಲ್ಲ ತಿಂತೀವಿ ಅದು 90% ಬರೀ ಮೈದಾ ಆಗಿರುತ್ತೆ. ಸೋಡಾ ಹಾಕಿರ್ತಾರೆ, ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ, ಅವು ಇವೆಲ್ಲ ಹಾಕಿರ್ತಾರೆ. ಅಂಥವು ತಿನ್ಬೇಕಾದ್ರೆ ನಮಗೇನು ಅಂಥವೆಲ್ಲ ತಲೆಗೆ ಬರೋಲ್ಲ. ಮನೆಗೆ ಏನಾದರೂ ಅಮ್ಮರು ಹೋಳಿಗೆ ಮಾಡಿದ್ದಿನ ಮೈದಾ ಅಂತಾರೆ. ಏನಾದ್ರು ಮನೆ ಅಡುಗೆ ಮಾಡಿದಾಗ ಮೈದಾನ ಅದು ಇದು ಅಂತ ಡಯಟ್ ಮಾಡೋಕ್ಕೆ ಹೋಗ್ತೀವಿ. ಚೂರು ಮನೆಗೆ ಮಾಡಿದ್ದನ್ನು ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ, ಆರಾಮಾಗಿರೋ ತಿನ್ಬೋದು. ಹೊರಗಡೆ ಫುಡ್ಗಳನ್ನು, ಅದರಲ್ಲೂ ಜಾಸ್ತಿ ಕೆಮಿಕಲ್ಸ್ ಹಾಕಿ ಮಾಡ್ತಾರೆ ಅನ್ನೋ ಫುಡ್ಗಳನ್ನು ಕಡಿಮೆ ತಿನ್ನಿರಿ, ಆಯಿತಾ. ಆದಷ್ಟು ಕಡಿಮೆ ತಿನ್ನಿರಿ. ಹೊರಗಡೆ ತಿನ್ನೋದೇ ಇಲ್ಲ ಅಂತೇಳಿ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಹೊರಗಡೆ ಬಿದ್ದಿರೋರು, ನಾವು ಹೊರಗಡೆ ಬರೀ ಯಾವಾಗಲೂ ಮನೆಗೆ ತಿಂತೀವಿ ಅಂದರೆ ಆಗಲ್ಲ, ಅನಿವಾರ್ಯ ಇರುತ್ತೆ, ಹೊರಗಡೆ ತಿನ್ನಲೇಬೇಕಾಗುತ್ತೆ. ಸೊ ಆದಷ್ಟು ಹೊರಗಡೆ ತಿನ್ನಬೇಕಾದ್ರೆ ಒಳ್ಳೆ ಕಡೆ ಚೆನ್ನಾಗೂ ಮಾಡೋರಿದ್ದಾರೆ ತುಂಬ ಕಡೆ. ಕೆಲವು ಕಡೆ ಕೆಮಿಕಲ್ಸ್ ಹಾಕಲ್ಲ, ಕಲರ್ಸ್ ಹಾಕಲ್ಲ, ಅಂಥ ಕಡೆ ತಿನ್ನಿರಿ ಅಂತ ಹೇಳ್ತೀನಿ. ಇದು ಸ್ವಲ್ಪ ಎಣ್ಣೆ ಕಾಯ್ತಿಲ್ಲ ಅಂತೇಳಿ ಒಂದಿಟ್ಟು ಚಕ್ಲಿದಿದ್ದನ್ನೇ ಹಾಕಿ ನೋಡಿರಿ. ಎಣ್ಣೆ ಮಾತ್ರ ಕಾದಿರಬೇಕು. ಎಣ್ಣೆ ಕಾದಿಲ್ಲ ಅಂದ್ರೂ ಇದು ಏನು ಚಕ್ಲಿ ಆಗಲಿ ಯಾವುದಾಗಲಿ ಕೆಟ್ಟೋಗ್ತವೆ. ಎಣ್ಣೆ ಜಾಸ್ತಿ ಕಾದ್ರೂ ಕೆಟ್ಟೋಗ್ತವೆ. ಜಾಸ್ತಿ ಕಾದ್ರೆ ಏನಾಗುತ್ತಪ್ಪ ಅಂದರೆ ಮೇಲೆ ಗಾಢ ಬೆಂದು ಕೆಂದಾಗ್ಬಿಡ್ತವೆ, ಒಳಗಡೆ ಬೆಂದಿರಲ್ಲ. ಸೊ ಹಂಗಾಗಿ ಎಣ್ಣೆ ಕಾಯಿಸಿ ಮೀಡಿಯಮ್ ಉರಿಗಿಟ್ಟು ಆಮೇಲಿಂದ ಚಕ್ಲಿ ಹಾಕಬೇಕು. ಹಾಕಿದ ತಕ್ಷಣ ಆ ಕಡೆ ಮಾಡಬಾರ್ದು, 1 ನಿಮಿಷ ಬಿಡಬೇಕು. ಆಮೇಲಿಂದ ಅವನ್ನ ಉಲ್ಟಾ ಪಲ್ಟ ತಿರುಗಿಸಿ ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಕಲರ್ ಬರೋ ತನಕ ಚೆನ್ನಾಗಿ ಅವನ್ನ ಕರಿಬೇಕಿದ್ರಾಗೆ. ಕೆಲವರಿಗೆ ಜಾಸ್ತಿ ಕರೆದ್ರೆ ಇಷ್ಟ ಆಗಿರುತ್ತೆ ರೋಸ್ಟ್ ಆಗಿದ್ದರೆ, ಇನ್ನು ಕೆಲವರಿಗೆ ಮೀಡಿಯಮ್ ಇದ್ರೆ ಇಷ್ಟ. ನನಗೆ ಸ್ವಲ್ಪ ಜಾಸ್ತಿ ಕರೆದ್ರೆ ಇಷ್ಟ, ರೋಸ್ಟ್ ಅಂತ ಹೇಳ್ತೀವಲ್ಲ ಹಾಗೆ. ನಾನು ಅದನ್ನ ಆ ಥರ ಸ್ವಲ್ಪ ಮಾಡ್ಕೋತೀನಿ. 2 ಥರ, ಒಂದು ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡಿದ್ದೀನಿ. ಭಾಳ ಅಂದರೆ ಭಾರಿ ಚೆನ್ನಾಗಿ ಬಂದಿದ್ವು. ಎಣ್ಣೆ ಒಂದು ಚೆನ್ನಾಗಿ ನೋಡ್ಕೊಳ್ರಿ, ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಉರಿಗೆ ಇಟ್ಕೊಂಡು, ನಿಮ್ಗೆ ಹೆಚ್ಚು ಕಡಿಮೆ ಗೊತ್ತಾಗುತ್ತಲ್ಲ ಉರಿ ಹೆಂಗೆ ಅಂತೇಳಿ, ಚೆನ್ನಾಗಿ ಕರ್ಕೊಂಡ್ರಿ ಅಂತಂದರೆ ಗರಿಯಾದ ರುಚಿಯಾದ ಚಕ್ಲಿ ರೆಡಿ ಆಗ್ತವೆ. ನೀವು ಹಬ್ಬ ಹರಿದಿನಗಳಿಗೆ ಎಲ್ಲರೂ ಟೂರು ಹೋದರೆ ಭಾರಿ ಚೆನ್ನಾಗಿರ್ತವೆ ಅಂದರೆ ಭಾರಿ ಚೆನ್ನಾಗಿರ್ತವೆ. ಹಂಗೆ ಹೆಂಗಪ್ಪ ಅಂದರೆ ಬಾಯಾಗಿಟ್ಟರೆ ಕರಗ್ತವೆ ನೋಡಿರಿ. ಈ ಥರ ತೆಗ್ದಾಕ್ಬೇಕು ಅಷ್ಟೇ. ನಿಮ್ಗೆ ಅದು ತೆಗ್ದಾಕೋದು ಕಷ್ಟ ಏನಾಗಲ್ಲ, ಈಸಿಯಾಗಿ ತೆಗ್ದಾಕ್ಬಿಡ್ಬೋದು ಹಿಂಗೆ. ಅದು ಲಾಸ್ಟಿಗೆ ಚಕ್ಲಿ ಒತ್ತಿರ್ತೀರಲ್ಲ, ಲಾಸ್ಟಿಗೆ ಒಂದು ಇದಿರುತ್ತಲ್ಲ, ಅದನ್ನೊಂದು ಚೂರು ಹಿಂಗೆ ಅಂಟಿಸ್ರಿ ಹಿಂಗೆ ಚಕ್ಲಿಗೆ. ಆವಾಗ ನಿಮಗೆ ತೆಗ್ದಾಕೋದು ಕಷ್ಟ ಅಂತ ಅನ್ಸಲ್ಲ. ಈಗ ತೋರಿಸ್ತೀನಿ ತಡ್ರಿ ಇವಾಗ ಹೆಂಗೆ ತೆಗ್ದಾಕೋದು ಅಂತೇಳಿ ಅಂತ ನೋಡ್ಕೊಳ್ರಿ. ಆಮೇಲೆ ನೀವು ಬೈಕೋಬೇಡ್ರಪ್ಪ, ನೀನು ಚಾನಲಿಗೆ ಬಂದ್ರೆ ಒಳ್ಳೆ ಶಿಶುವರಿಗೆ ಹೋದಂಗೆ ಆಗುತ್ತೆ, ಇದೇನು ABCDಯಿಂದನೂ ಹೇಳ್ಕೊ ಕೊಡ್ತೀಯ, ನಮಗೇನು ಗೊತ್ತಾಗಲ್ಲ ಅಂದ್ಕೊಬೇಡ್ರಿ. ಹೊಸೊಬ್ರು ಇರ್ತಾರೆ ಅಂತೇಳಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಸ್ವಲ್ಪ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ನೋಡಿ ಹಿಂಗಿರುತ್ತಲ್ಲ ಈ ಥರ ಎತ್ಕೋಬೇಕು, ಅಲ್ಲಿ ಅಂಟಿಸಿದೀವಲ್ಲ ಅದನ್ನು ಬಿಟ್ಕೊಳಲ್ಲ ಬಾಯಿ, ಈ ಥರ ಇಟ್ಕೊಂಡ್ಬಿಟ್ಟು ಹಂಗೆ ಎಣ್ಣೆಲಿ ಹಾಕ್ಬೇಕಷ್ಟೇ ಹಿಂಗೆ. ಅವೇ ನಾವು ಚಕ್ಲಿಗೆ ಮುಳ್ಳಿರ್ತಲ್ಲ ಅವು ಏನು ಅಳಿಸಲ್ಲ ಹಂಗೆ ಎತ್ಕೊಂಡ್ರೆ, ಆಯಿತಾ. ಚೆನ್ನಾಗಿ ಬರ್ತವೆ ಹಾಗೆ. ಸರಿ ಆಯಿತು. ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ರೆಸಿಪಿಗಳನ್ನು ನಿಮಗೆ ತೋರಿಸ್ತಾ ಇರ್ತೀನಿ, ಆಯಿತಾ. ಮತ್ತೇನಾದ್ರು ಹೇಳೋದು ಮರೆತುಬಿಟ್ನ ನಾನು. ಅಪ್ಪ ಹೋಗಿ ಸಾಕು, ಈಗಲೇ ತಲೆ ತಿಂದಿದ್ದೀಯ ಅಂತ ಬೈತಿದ್ದೀರಲ್ಲ.
ಹಂಗೆಲ್ಲ ಏನೂ ಬೈಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಮಾತು ಜಾಸ್ತಿ ಅಂತಂದರೆ ಸ್ವಲ್ಪ ಹೇಳ್ತೀನಿ ಅಷ್ಟೇ. ಹಿಂಗೆಲ್ಲ ಡೀಟೇಲಾಗಿ ಹೇಳೋದ್ರಿಂದ ಕೇಳೋದಿಲ್ಲ. ಈ ಕೆಲವರಿಗೆ ಆನ್ಲೈನ್ ಅಡುಗೆ ಅಂದರೆ ವಿಶ್ವಾಸ ಇರೋದಿಲ್ಲ. ಹಂಗಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಆದಷ್ಟು ಎಲ್ಲನೂ ನಿಧಾನಕ್ಕೆ ಹೇಳ್ತೀನಿ. ಹೊಸಬ್ರು ಇರ್ತಾರೆ ಕಲೀಲಿ ಅಂತೇಳಿ ಆ ಥರ ಹೇಳ್ತೀನಿ. ಅದು ಚಕ್ಲಿ ಒಳಗೆ ಒಂಚೂರು ಲಾಸ್ಟಿಗೆ ಉಳಿದಿತ್ತಲ್ಲ ಅದನ್ನ ಹಿಂಗೆ ಕೋಡ್ಬೇಳೆ ಥರ ಸುತ್ತಿ ಎಣ್ಣೆ ಕೆಳಬಿಟ್ಟು ಅಷ್ಟೇ. ಮತ್ತು ನೀವು ಎಲ್ಲದನ್ನು ಕೋಡ್ಬೇಳೆ ಥರ ಮಾಡೋಕೆ ಹೋಗಬೇಡಿ. ಕೋಡ್ಬೇಳೆದೇ ಬೇರೆ ಥರ ಮಾಡ್ಕೋಬೇಕಾಗತ್ತೆ. ಅದೇ ಬೇರೆ ಪ್ರೊಸೀಜರ್ ಐತೆ, ಬೇಕಂದರೆ ತೋರಿಸ್ಕೊಡ್ತೀನಿ. ಆಮೇಲೆ ನೀವು ಎಣ್ಣೆ ಯಾವ ಶಿಲಾಯುಗದಿಂದ ತೊಗೊಂಬೈದ್ದಿ ಅನ್ಬೇಡ್ರಿ. ಅದು ಬೆಳಗ್ಗೆ ಪೂರಿ ಎಳೆ ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಗರಸ್ಲಾಗೈತೆ. ಸರಿ ಆಯಿತು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.